ಒಂದೂರಿಗೆ ಇಂಥ ಸಂಗೀತಗಾರ ಬಂದು ಪುರಾಣ ಪ್ರವಚನ ಸಂಗೀತಗಾರ ಬಂದು ಇನ್ನು ಹಳೆ ಕಾಲ ಇದು ಬಂದರು ಇಂಥ ಊರಿಗೆ. ಇನ್ನೂ ಊರಾಗ ವ್ಯವಸ್ಥಿತ ಇದ್ದಿಲ್ಲ. ಬಂದ ತಕ್ಷಣ ಸಂಗೀತಗಾರ ಬಂದರು ಬರ್ರಿ ಅಂತ ಕರ್ಕೊಂಡು ಹೋದರು. ಮುಖಕ್ಕೆ ತೋರಿಸಿದ್ರು. ಚಹಾ ಕುಡಿದ್ರೆ ಅಂತ ಚಹಾ ಕುಡಿಸಿದ್ರು. ಅವ್ನು ಸಂಗೀತಗಾರ ಚಹಾ ಕುಡಿದ್ಮೇಲೆ ಗೊತ್ತಲ್ಲ ಟಾಯ್ಲೆಟ್ ಬಂತ. ಅವ್ನು ಟಾಯ್ಲೆಟ್ ಹೋಗ್ರಿ ಅಂದ. ಇಲ್ಲಿಲ್ಲರಿ ಊರು ಹೊರಗೆ ಹೋಗ್ಬೇಕ್ರಿ, ನಾವು ಎಲ್ಲಿ ಪೈಕೇನೆ ಕಟ್ಸಿಲ್ಲ ರೀ ಅಂದ. ಹಳ್ಳಿ ಬಂದು ಅವಾಗೆಲ್ಲ ಆತು ರೀ ಅಂದ. ಹೋಗ್ತೀನಿ ರೀ ಅಂದ. ತಮ್ಮಿ ತೊಗೊಂಡು ಹೊಂಟ ಹೊಲ ಹಿಡ್ಕೊಂಡು ಹೋದ ಹಂಗೆ ದೂರದ ಹೋದ. ಯಾರು ಕಾಣಲ್ಲ ಹೋಗಾರ ದೂರ ಹೋದ. ನಿಮಗೆಲ್ಲ ಗೊತ್ತಿರ್ತು. ಹೋದ ಅಲ್ಲಿ ನೋಡಿದ ಒಂದು ಬಾರಿ ಗಿಡ ಇತ್ತು. ಬಾರಿ ಗಿಡಕ್ಕೆ ಅವ ಸಂಗೀತಗಾರ ಹೋದ. ಆ ಸಂಗೀತ ಬಂದಿದ್ದಲ್ಲಿ ಎಲ್ಲಿ ಬಂದಿದ್ದ? ಇಂಥ ಹನುಮಂತೇವ್ರ ಗುಡಿ ಪ್ರಾಣ ಪ್ರತಿಷ್ಠೆ ಬಂದಿದ್ದ ಆ ಸಂಗೀತಗಾರ. ಆ ಪ್ರತಿಷ್ಠೆ ಮಾಡೋಂಥ ಆ ಗುಡಿ ಸಮಿತಿ ಅಧ್ಯಕ್ಷ ಶೆಟ್ರಾಮಿದ್ದ. ಅವಾಗ ಆಚಾರ್ಯ ಶೆಟ್ರು ಅಂತ ಕರಿತಿದ್ರು. ಅವ್ರು ಆಚಾರ್ಯ ಶೆಟ್ರು ಗೊತ್ತಲ್ಲ, ಶೆಟ್ರು ಭಾಳ ಆಚಾರ ಅಂತಿದ್ರು ಅವರು. ಅವ್ರು ಸ್ನಾನ ಮಾಡಿ ಚಹಾ ಕುಡಿದಿದ್ರು, ಸ್ನಾನ ಮಾಡಿ ನಾಷ್ಟ ಮಾಡಿದ್ರು, ಸ್ನಾನ ಮಾಡಿ ಊಟ ಮಾಡ್ತಿದ್ರು. ಅಂಥ ಆಚಾರ ಅಂತ ಶೆಟ್ರಿದ್ರು. ಅವರು ಅದರೆಲ್ಲ ಗುಡಿ ಜವಾಬ್ದಾರಿ ಅವರು ತೊಗೊಂಡಿದ್ರು, ಎಲ್ಲ ಮಾಡ್ತಿದ್ರು. ಊರಾಗ ಭಾಳ ಅವ್ರಿಗೆ ಗೌರವ ಇತ್ತು. ಯಾಕಂದ್ರೆ ಭಾಳ ಆಚಾರ ಶೆಟ್ರು ಅವರು ಅಂತ. ಅವರು ಸಂಗೀತಗಾರ ನೋಡಿದ್ದಿಲ್ಲ. ಅವರು ಹಂಗೆ ಸಂಡಾಸ್ ಹೋಗಿದ್ರು. ಅವ್ರು ಊರಾಗೆಲ್ಲ ಅವಾಗೆಲ್ಲ ಟಾಯ್ಲೆಟ್ ರೂಮ್ ಇದ್ದಿಲ್ಲ. ಅವ್ರು ಹೋಗಿದ್ದರು. ಹೋಗಿ ಅವರು ಒಂದು ಬಾರೆಹಣ್ಣು ಗಿಡಬಿಡಕ್ಕೆ ಅವ್ರು ಕುಂತಿದ್ದರು. ಇವ ಆದ ದಾರಿ ಹಿಡ್ಕೊಂಡು ಹೊಂಟೆ ಅವ್ರು ಸಂಗೀತಗಾರ. ಹೋಗೋ ಹೊತ್ನಾಗ ಬಾರೆಹಣ್ಣು ಆಚಾರ್ಯ ಶೆಟ್ರು ಸುಮ್ಮ ಕುಂತಿದ್ದರು. ಕುಂತಾಗ ಅವ್ರ ಮುಂದೆ ಒಂದು ಬಾರೆಹಣ್ಣು ಬೆತ್ತು, ಕೆಂಪು ಹಣ್ಣು. ಶೆಟ್ರು ನೋಡಿದ್ರು. ಆ ಮನಸ್ಸು ಕೇಳಬೇಕಲ್ಲ, ತಿನ್ನು ಅನಿಸ್ತದ. ಒಂದು ಮನಸ್ಸು ಎಲ್ಲಿ ಕುಂತೀನಿ ನೀನು ಆಚಾರ್ಯ ಶೆಟ್, ನೀನು ಇಡೀ ಊರ ನೀನು ಕೊಂಡಾಡತ್ತ ಬಾರೆಹಣ್ಣು ತಿಂತೀನಂತ. ಶೆಟ್ ಅಂದು ಇಲ್ಲಿ ಯಾರು ನೋಡ್ತಾರೆ ಅಂತ ಇನ್ನೊಂದು ಮನಸ್ಸು. ಯಾರ್ದ್ರ ಇಲ್ಲಿ ಅಂತ ಅವ ಚಿಕ್ಕ ನೋಡಿ ಯಾರು ಎಲ್ಲಾರು ಹೊಲ್ದಾಗ ಯಾರ್ದು ಊರು ಹೊರಗೆ ನೋಡಿ ಯಾರಿದ್ದಿಲ್ಲ. ತಿನ್ನಂತ ತಗೋ ಅಂತ ಇನ್ನೊಂದು ಮನಸ್ಸು. ಒಂದು ಮನಸ್ಸು ಬೇಡ ಅಂತ ಒಂದು ಮನಸ್ಸು. ಯಾರಿಗೆ ಹಂಗೆ ಅನ್ಸುತ್ತೆ ನೋಡ್ರಿ, ನೀವು ಏನು ಮಾಡಿ ತಪ್ಪು ಮಾಡ್ಕೊಂತೀವಿ ಅಂತ ಇರ್ತದೆ ಮನಸ್ಸು. ಅದೇನಾಗತ್ತೋ ಅಂತ ಇನ್ನೊಂದು ಮನಸ್ಸು. ತಗೊಂಡ ಏನಾಗತ್ತೋ ಅಂತ ಅನಿಸ್ತೀನಿ ಅಂದು ತೊಗೊಂಡು ಬಾಯಿ ಹಾಕ್ಕೊಂಡು ಅದ ಹೊತ್ತಿಗೆ ಸಂಗೀತಗಾರ ಅಲ್ಲ ಹೋಗ್ಬಿಟ್ಟ. ಶೆಟ್ಟಿ ಇದೆ ದಮ್ ಅಂತ. ಯಪ್ಪ ನಾನು ಬಾರೆಹಣ್ಣು ತಿಂದು ನೋಡಿದಿವ ಯಾರಿವ ಅನ್ಕೊಂಡು ಊರು ಹೋಗಿ ಹೇಳ್ತಾನೆ, ನಾ ಇಷ್ಟು ದಿವಸ ಆಚರಿಸ್ತಾ ಮಾಡ್ಕೊಂಬಂದಿದ್ದು ನಾನು ಆಚರಿಸ್ದೆ ಎಲ್ಲ ಕೆಟ್ಟೋಕತಿ ಅಂತಂದು ಬಡ ಟಾಯ್ಲೆಟ್ ಮುಗಿಸ್ತವನ ಮಾಡುವ ದೂರಾಗ ಬಂದವ. ದಾರ್ಯಾಗ ಬಂದ. ಅಲ್ಲೊಬ್ಬರು ನಿಂತಿದ್ರು. ಯಾರು ಅಂದ್ಕೆ ನಮ್ಗೆ ಗೊತ್ತಿಲ್ಲ ರೀ, ಯಾರೇನ್ರಿ ಹೊಸ್ತಾಗಿರಿ ಅಂದ್ರೆ. ಊರಾಗ ಯಾರು ನೋಡಿದ್ರೆ ಗೊತ್ತಿರ್ತು. ಊರ ನಾವಲ್ಲ ಗೊತ್ತಿಲ್ಲ ರೀ ಅಂದ. ಮತ್ತು ಮುಂಕದ ಬಂದು ಯಾರೇ ನಮಗೆ ಗೊತ್ತಿಲ್ಲ ರೀ ಅಂದ್ರೆ. ನೋಡಿ ಅದ ಹೊಸ ಬಂದಿದ್ದವ, ಅದವತ್ತ ಬಂದಾನ. ಅವ ಬಸ್ ಇವ್ದು ಅವಾಗ ಬಂದಾನ. ಸಂಗೀತ ಸಂಜೆ ಮುಂದೆ ಐತಿ ಬಂದಾನ. ಯಾರಿಗೆ ಗೊತ್ತೇ ಇಲ್ಲ. ಬಂದು ಮುಂದೆ ಕೇಳ್ದ, ಇದೇ ಒಬ್ರು ಹೋದಲ್ಲ ಯಾರು ಅಂತ. ಇಲ್ರಿ ಶೆಟ್ರಿ ನಿಮ್ಗೆ ಯಾಕ್ರಿ ಅಂದ. ಯಾರು? ಇವತ್ತು ಮಾರ್ತೀಶ್ವರ ಗುಡಿ ದೇವಸ್ಥಾನ ಉದ್ಘಾಟನೆ ಸಂಗೀತಕ್ಕೆ ಬಂದಾರ್ರಿ ಅಂತ ಹೇಳ್ದವ. ಹೌದಾ ನಾವು ಮತ್ತಿಟ್ಟಿದ್ದೀಜಲ್ಲ ಅಂತವ್. ಎಲ್ಲಿ ಹೇಳ್ತಾನೆ ಇವತ್ತಲ್ಲಿ ಸಂಗೀತ ಕುಂತಾಗ ಅಂದ. ಬಂದ, ಮುಖಕ್ಕೆ ತುಕೊಂಡ, ಬಸ್ ಮಾಸಿಗಂಡ, ಬಟ್ಟೆ ಉಟ್ಕೊಂಡ, ಸೀದಾ ಕಾರ್ಯಕ್ರಮ ಬಂದು ಮುಂದೆ ಒಂದು ಸೇರ್ಕೆಂಗೆ ಕುಂತವ್. ಸೇರ್ಕೆಂಗೆ ಕುಂತ್ಗಳೇ ಇವ್ರು ಸಂಗೀತಗಾರ ಬಂದು ಕುಂತರು. ಅಜ್ಜಂಗೆ ಪುರಾಣ ಪ್ರವಚನ ಕುಂತರು. ಅವ ಸಂಗೀತಗಾರ ವೀರೇಶ್ ಪುಣ್ಯಾಶ್ರಮದ ಕಲ್ಪಂದ ಸಂಗೀತಗಾರ. ಎಲ್ಲರೂ ಅಲ್ಲೇ ಕಲ್ತಿರ್ತಾರೆ ಪುಟ್ಟರಾಜುಗಳು ಶಿಷ್ಯರು. ಅವ ಹಾಡಕ್ಕೆ ಚೇಳಿ ಮಾಡೋದು. ಕಂಡೆ ಹಾಡು ಬರ್ಸ ಬಂದ ಕುಂತ ತಕ್ಷಣ ಈಗ ಸಂಗೀತಗಾರರಿಂದ ಸಂಗೀತ ಅಂತ ಹೇಳಿದರು. ಮತ್ತೆ ಇವ್ನು ಶೆಟ್ಟಿ ಎದ್ದಿದ್ದ ಸಂತಿ ಎಲ್ಲಿ ಹೇಳ್ತಾನೆ. ನೀವು ಮೈಕ್ ಕೊಟ್ಟರು ಮುಂದೆ ನಂದ ಹೇಳ್ತಾನೆ. ನಾನು ಚಿಂತೀವಿ. ಯಾಕಂದ್ರೆ ಕಳ್ಳನ ಸುಳ್ಳುಗೆ ಕುಂತೀವಿ. ಅವ ಸಂಗೀತ ಚಾಲು ಮಾಡ್ದ. ಗವಾಯಿಗಳ ಶಿಷ್ಯ ಮತ್ತು ಗವಾಯಿಗಳು ಹಾಡೆ ಮತ್ತು ಗುರುಗಳು ಹಾಡೇ ಮಾಡಬೇಕು. ಚಾಲು ಮಾಡ್ದ. ಕಂಡೇ ನಾ ಕಂಡೇ ಈ ಹಾಡು ಗೊತ್ತಿರ್ತಿಲ್ಲ, ನೀವೆಲ್ಲ ಕೇಳ್ತೀರಿ ನೋಡಿ ನೀವು. ಕಂಡೇ ನಾ ಕಂಡೇ ನನ್ನ ಭಾಗ್ಯದ ದೇವರು. ಈ ಹಾಡಷ್ಟು ನಿಮ್ಗೆ ತೋರಿಸಿದೆ. ಇನ್ನು ಹಾಡವ ನಾವು ಚಾಲು ಮಾಡ್ದ. ಪೆಟ್ಟಿ ತಗೊಂಡ ಕಂಡೇ ನಾ ಅಂದ. ಸೆಟ್ ಅಂದ ಬಾರೆಹಣ್ಣಿದ್ದು ಕಂಡ ನೀವು. ಅದಕ್ಕೆ ಹೇಳ್ತಾನೆ ಅವನು. ಮಕ್ಕಳನ್ನ ಕೈ ಕೇಳ ಶೆಟ್ಟಿಗೆ ಮಕ್ಕಳಿಗೆ ಒಂದು $100 ಸಿಕ್ತು. ಸೀದ ಬಂದು ಸಂಗೀತ ನೆಟ್ಟ ಹೇಳ್ಬೇಡ ಅಂತ ಅವನು ಚಿಂತಿ. ಇವ ಅಂದ, ಇವು ಯಾರಪ್ಪ ಇಷ್ಟು ಮಗಲಿಗೆ ಯಾರು ಇವರು ಅಂದ. ಶೆಟ್ರು ಆಚಾರ್ಯ ಶೆಟ್ರು ಭಾರಿ ಆಚಾರದಲ್ಲ ಅಂತ ಹೇಳ್ದ ಮಗ್ಳು. ಇರ್ಬೇಕು ಬಿಡ. ಅದಕ್ಕೆ ಇನ್ನು ಹಾಡೋದಕ್ಕೆ ನಾನು ಕಂಡ ಗುರು ಎಷ್ಟು ಪ್ರೀತಿ $100 ಕೊಟ್ಟ ಅಂದ.
ಸಂಗೀತಗಾರಕ್ಕೆ ರೊಕ್ಕ ಕೊಟ್ಟು ಖುಷಿ ಅವ್ರಿಗೆ ಕಲಾವಿದರಿಗೆ ₹100 ಕೊಟ್ಟ, ಇನ್ನೂ ಹಾಡಿದ್ರೆ ಎಷ್ಟು ಕೊಡ್ತಾನೆ ಅಂತ ಚಿಂತೆವು. ಮತ್ತೆ ಚಾಲು ಮಾಡಿದ ಕಂಡೇ ನಾನು ಮತ್ತೆ ಮಕ್ಕಳ ಕೈಕಿದ ಮತ್ತೆ ₹100 ಸಿಗ್ತಾವೆ. ಮತ್ತೆ ತಂದಿಟ್ಟ ಇವ ಅಂದ ಬಾ 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 ಅದಕ್ಕೆ ಊರು ಕೊಂಡಾಡ್ಸಿಟ್ರ ಏನಿಲ್ಲ ಬರೀ ಕಂಡಂದ್ರೆ ₹200 ಅಷ್ಟು ಹಾಡಿದ್ರೆ ಎಷ್ಟು ಕೊಡ್ತಾನೆ ಬಿಡುವ ಶೆಟ್ರ ನಾವು. ಮತ್ತು ಕಲಾವಿದರು ರೊಕ್ಕ ಕೊಟ್ಟಂಗಿಲ್ಲ ಖುಷಿ ಅವ್ರಿಗೆ, ಬರೀ ಕಂಡಂದ್ರೆ ₹200. ಇನ್ನು ಪೂರ್ತಿ ಹಾಡಿದ್ರೆ ಏನು ₹1000 ಸಿಗುತ್ತೆ ನನಗೆ. ನಾವು ಮತ್ತೆ ಚಾಲು ಮಾಡಿದೀವ ಕಂಡೇ ಮತ್ತೆ ಮಕ್ಕಳ ಕೈಕಿದ ಮತ್ತೆ ಹಾಡ್ತೀನಿ ಕಂಡ ಮತ್ತೆ ಹೇಳ್ತಿರ್ತಾನೆ ಇವ ಮತ್ತೆ ಕೈಕಿದ ಮಕ್ಕಳಿಂದ ₹50 ಸಿಕ್ತು. ರೊಕ್ಕ ಎಷ್ಟು ಇಟ್ಕೊಂಡ್ಬರ್ತಾರೆ ಪುರಾಣ ಬಂದು ಏನು ₹200-300 ಇಟ್ಕೊಂಡ್ಬರ್ತಾನೆ. ಅಷ್ಟೇ ಅದನ್ನು ತಂದಿಟ್ಟು ಮತ್ತೆ ತೊಗೊಂಡಿವ ಬಾ ಬಾ ಬರೀ ಕಂಡು ಪೂರ್ತಿ ಹಾಡಿ ಬಾ ಕೊಡ್ತಾನೆ. ಇನ್ನೊಂದು ಅಷ್ಟು ಹಾಡೋಣ ಅಂದಿವ ಕಂಡೇ ನಾ ಅಂದ ಮಕ್ಕಳ ಕೈಗೆ ಸೆಟ್ ಮಕ್ಕಳ ರೊಕ್ಕನೇ ಇಲ್ಲ ಅಷ್ಟು ಮುಗಿದ್ಬಿಟ್ಟು ಇನ್ನು ತಲೆ ಕಟ್ಬಿಟ್ಟು ಏನು ಮಾಡ್ಕಪ್ಪ ಅಂದಿವ. ಚಿಂತೆ ಮಾಡ್ಕೊಂತ ಮತ್ತು ಸಂಗೀತ ಹಾಡಿದ್ರೆ ಇನ್ನು ರೊಕ್ಕ ಕೊಡ್ತಾರೆ ಅಂತ ಅವ್ನು ಕಲಾದ ಖುಷಿ ಮತ್ತೆ ಹಾಡಿದವ ಕಂಡೇ ನಾ ಅಂದ. ಇವ ಸೆಟ್ ಬಡ್ಕರಿ ಅದು ನಿಂತ ಎದ್ದುಗಳು ಇವ್ ಕೈ ಮತ್ತೆ ಕೊಡ್ತಾನೆ ಅಂತ ಇವಂಗೆ ಆಸೆ ನೋಡ್ಕೊತ ಏಯ್ ಮುಸ ಅಂದವ. ಇವ ಯಾಕೆ ಹಿಂಗೆ ಅಂತೀರಿ ಶೆಟ್ರು ಏನು ಕಂಡಿದಿ ಅಂದವ. ಅದ ಒಂದು ಸಣ್ಣ ಸ ಭಾರಿ ಅಂತೀನಿ ಅಂದ್ಬಿಟ್ಟು ಈ ಕತೆ ಯಾಕೆ ಹೇಳ್ತೀವಿ ಅಂದ್ರೆ ಸಂಗೀತ ಒಳ ಮನಸ್ಸನ್ನೆಲ್ಲ ಹೊರ ಹಾಕಿಬಿಡ್ತದೆ. ಒಳಗೆ ಏನು ಕಳ ಮನಸ್ಸು ಇರ್ತೆಲ್ಲ ಹೊರಕದ ಸಂಗೀತ. ಅವ ಗುರುಗಳ ಭಕ್ತಿ ಮೇಲೆ ಕಂಡೆ ಪುಟ್ಟರಾಜುಗಳು ಕಂಡೆ ಅವ ಹಾಡವ ಇವಾಗ ಕಂಡೆ ನಾನು ಬಾರಿ ತಿಂದ ಕಂಡಾನ ಅಂತ ಇವರು. ಈ ಯಾಕೆ ಕತೆ ಹೇಳ್ತೀವಿ ಅಂದ್ರೆ ಸಂಗೀತದಿಂದ ಮನಸ್ಸನ್ನು ಇಲ್ಲದನ್ನೆಲ್ಲ ಹೊರಗೆ ಏನು ಕಲ್ಮಸ ಮನುಷ್ಯರ್ತೆಲ್ಲ ಹೊರಕತ್ತ. ಅದಕ್ಕೆ ಸಂಗೀತ ಭಾಳ ಮುಖ್ಯ. ಅಂಥ ಸಂಗೀತ ಕಲಿತಾರೆ ಅಂದರೆ ಪುಟ್ಟರಾಜ ಕವಿಗವಾಯಿಗಳು ಕಲಿತು 11ನೇ ತಾಟನ್ನು ಗದೀನ್ ತಾಟ ಅಂತ ಮಾಡಿದ್ರು ಪುಟ್ಟರಾಜಗಳು ಪಂಚಾಕ್ಷರಿಗಳು. ಪುಟ್ಟರಾಜಗಳ ಬಗ್ಗೆ ಮಾತಾಡೋದು ಆಕಾಶದಾಗ ಮೋಡಗಳು ನಕ್ಷತ್ರಗಳು ಬಗ್ಗೆ ಮಾತಾಡೋದು ಎರಡು ಸಮಾನ ಅಂತ. ಗವಾಯಿ ಕೆಲಸ ಮಾಡೋದನ್ನು ಪುಟ್ಟರಾಜ ಗವಾಯಿಗಳು ಮತ್ತು ಪಂಚಾಕ್ಷರಿಗಳು. ಆಡುಮುಟ್ಟದ ಸೊಪ್ಪಿಲ್ಲ ಕೈ ಪುಟ್ಟರಾಜಗಳು ನುಡಿಸಿದ ಸಂಗೀತ ವಾದ್ಯಗಳೆಲ್ಲ ಮತ್ತು ಸಂಗೀತ ಇಲ್ಲ ಅಂತ ಒಂದು ನಮ್ಮ ವಿಚಾರ. ಯಾಕಂದ್ರೆ ನಾವೆಲ್ಲ ಹತ್ತಿರಿಂದ ನೋಡೀವಿ ಮತ್ತು ಅವ್ರು ಪುಟ್ಟರಾಜಗಳ ಪಂಚಾಕ್ಷರ ಪುಣ್ಯ ಸ್ಮರಣೆಗೆ ವರ್ಷ ಹೋಗಿದ್ವಿ ನಾವು. ಎಷ್ಟು ಮಂಗಲವಾದ್ಯ ಬರ್ಸಿದ್ರಂದ್ರೆ ಎಷ್ಟು ವಾದ್ಯದ್ದು ಅಷ್ಟು ವಾದ್ಯ ಬರ್ಸ್ತಿದ್ರು ಎಲ್ಲ ನುಡಿಸ್ತಿದ್ರು ಅವರು. ಒಬ್ಬೊಬ್ಬರಲ್ಲೇ ಸರಸ್ವತಿ ಪುತ್ರರಾಗಿ ಹುಟ್ಟಿರ್ತಾರೆ, ಎಲ್ಲರೂ ಹಂಗೆ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಅಂಥ ಪುಟ್ಟರಾಜಗಳನ್ನ ಯಾಕೆ ಇವತ್ತು ನೆನೆಸಿದ್ವಿ ಅಂದರೆ ಅವರು ನಮ್ಮ ಪಕ್ಕದ ಗದಗ ಜಿಲ್ಲೆಯಲ್ಲೇ ಪುಣ್ಯಾಶ್ರಮ ಮಾಡಿ ಒಳ್ಳೆ ಆಚರಿಸ್ತರಾಗಿ ಮತ್ತು ಹಲವಾರು ದೀನ ಬಡವರ ಮತ್ತು ಅಂಧ ಅನಾಥ ಮಕ್ಕಳಿಗೆ ಭಾಳ ಸಹಾಯ ಮಾಡಿ ಮತ್ತು ಅವರಿಗೆ ಆಶ್ರಯ ಕೊಟ್ಟು ಹೋದಂಥ ಪುಟ್ಟರಾಜ ಕವಿಗಳು. ವಿಷಯ ಯಾಕೆ ಹೇಳ್ತೀವಿ ಅಂದರೆ ಇವತ್ತಂತಾರು ಹುಟ್ಟಬೇಕಂದ್ರೆ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯಲ್ಲಿ ಹುಟ್ಟಿದ್ರೆ ಮಾತ್ರ ಅಂತಾರೆ ಆಗ ಸಾಧ್ಯ. ನಮ್ಮಲ್ಲಿ ಅಂಥ ಪುಟ್ಟರಾಜಗಳಂತ ಆಗಂಥ ಮಕ್ಕಳು ಜಗ್ಗಿರ್ತಾರೆ, ಅವ್ರನ್ನೆಲ್ಲ ಓದಿಸಿ ಆ ಸಂಸ್ಕಾರ ಕೊಟ್ಟರೆ ಅಂತ ಮಕ್ಕಳನ್ನು ನಾವು ತಯಾರು ಮಾಡ್ಬೋದು. ಹೆಂಗಂದ್ರೆ ಆ ಸಂಸ್ಕಾರಗಳನ್ನು ಇವತ್ತಿನ ತಂದೆ ಕೊಡಬೇಕು. ಸಿದ್ದಾಪುರಗಳು ಒಂದು ವಚನದಾಗ ಏನು ಹೇಳ್ತಾರೆ ಅಂದರೆ ಲೆಕ್ಕ ಬರದನೆಂದು ಗುರು ತಿರಸ್ಸುವುದೇನಯ್ಯ ತಿದ್ದಿ ಸರಿಪಡಿಸುವನು. ಲೆಕ್ಕ ತಪ್ಪು ಬರ್ದೇನೆ ಅಂತೇಳಿ ಗುರು ತಿರಸ್ಕಾರ ಮಾಡಲ್ಲ, ಅಂತ ತಪ್ಪು ತಿದ್ದಿ ಹಿಂಗೆ ಬರಿಬೇಕು ಅಂತ ಹೇಳೋಣ ಗುರು. ಪ್ರಯೋಗ ವಿಫಲ ಆಯ್ತೆಂದು ವಿಜ್ಞಾನಿ ಪ್ರಯೋಗಶಾಲೆಯನ್ನು ತಿರ್ಸ್ಕೋದೇನಯ್ಯ. ಪ್ರಯೋಗ ನಾನು ತಪ್ಪು ಹೋತಂದು ಪ್ರಯೋಗಶಾಲೆನ ಬಿಟ್ಟು ಹೋಗಲ್ಲ ಯಾರು ವಿಜ್ಞಾನಿ, ಭಾಳ ಪ್ರಯತ್ನ ಮಾಡ್ತಾನೆ ನಾವು. ಸುಂದರ ಸಿದ್ದೇಶ್ವರ ನಾ ಕೆಟ್ಟನೆಂದು ನಿಶ್ಚಿತ ಆಗುವುದೇನಯ್ಯ ತಿದ್ದಿ ಉದ್ಧರಿಸಯ್ಯ ಅಂಥೇಳಿ ಹೇಳ್ತಾರೆ ಅವರು ಸಿದ್ದಾಯ ಪುರಾಣಿಕರು. ನಮ್ಮ ರಾಂಪುರ ಗ್ರಾಮದ ಸಿದ್ದಾಯ ಪುರಾಣಿಕರು ಈ ವಚನದಾಗ ಹೇಳ್ತಾರೆ, ನಾ ತಪ್ಪು ಮಾಡೀನಿ ಅಂಥೇಳಿ ನಾನು ತಿರಸ್ಕಾರ ಮಾಡ್ಕೊಂಡು ಎಲ್ಲ ಮನುಷ್ಯ ಅಂದ್ರೆ ತಪ್ಪು ಮಾಡೋದು ಸಹಜ. ತಪ್ಪು ಮಾಡ್ಲಾದ್ರೆ ಈ ಜಗತ್ತಿನಾಗ ಯಾರೂ ಇಲ್ಲ. ದೇವ್ರ ಪರಮಾತ್ಮ ಒಬ್ಬ ಬಿಟ್ಟು ಪರಮಾತ್ಮ ಎಷ್ಟು ತಪ್ಪಾಗಿರ್ತಾವೆ, ಆದರೆ ಯಾರು ತಪ್ಪು ಮಾಡೋದು ಜಗತ್ತಿನಾಗ ಇಲ್ಲ ಅಂತ. ಅದಕ್ಕೆ ನವ್ಯ ಕವಿ ಒಬ್ಬರು ಸ್ವಾಮಿಗಳೊಂದು ವಚನದ ಹೇಳ್ತಾರೆ,
ತಪ್ಪುವುದು ತಪ್ಪಲ್ಲ. ತಪ್ಪು ಮಾಡಿಲ್ಲ ಅನ್ನೋದು ತಪ್ಪು. ತಪ್ಪುವುದು ತಪ್ಪಲ್ಲ, ತಪ್ಪು ಮಾಡಿಲ್ಲ ಅನ್ನೋದು ತಪ್ಪು. ತಪ್ಪಿಲ್ಲ ಅನ್ನುವುದು ತಪ್ಪಲ್ಲ, ತಪ್ಪುವುದೇ ಇಲ್ಲ ಅನ್ನೋದು ತಪ್ಪು. ತಪ್ಪಿಲ್ಲ ಅನ್ನೋದು ತಪ್ಪಲ್ಲ, ತಪ್ಪುವುದೇ ಇಲ್ಲ ಅನ್ನೋದು ತಪ್ಪು. ತಪ್ಪು ತಿದ್ದಿಕೊಂಡು ಒಪ್ಪಿಕೊಂಡ್ರೆ ಅಪ್ಪಿಕೊಂಬನ ಮಾತಿನಿ ಶಾಂತಿನಿ ಸ್ವಾಮಿಗಳು ಹೇಳ್ತಾರೆ. ತಪ್ಪು ಮಾಡೀನಿ ಅಂತ ಹೇಳ್ಬಿಟ್ರೆ ಪರಮಾತ್ಮ ಒಪ್ಪಿಬಿಡ್ತಾನೆ, ತಾತ್ಪ ನೀ ಒಳ್ಳೆಯ ಸಂಸ್ಕಾರದ ಬೆಳಿ ಅಂತ ಹೇಳ್ತಾನೆ. ಅದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ಕಥೆ ಹೇಳ್ಬೇಕಂದ್ರೆ, ಒಂದು ಸಲ ಒಂದು ಊರಿತ್ತು. ಆ ಊರಾಗ ವಿಶೇಷ ಏನಿತ್ತಂದ್ರೆ ಒಬ್ಬರು ಕಳ್ರ ಇದ್ದಿಲ್ಲ, ಕಳ್ತನ ಇಲ್ಲದು ಊರದು. ಎಷ್ಟು ವಿಶೇಷವಾದ ಊರಂದ್ರೆ ಆ ಊರಾಗ ಯಾವ ಮನೆಗೂ ಬಾಗ್ಲ ಇದ್ದಿಲ್ಲ. ಎಲ್ಲ ಮಗನಿಗೂ ಕುಲ ಚೌಕಟ್ಟಷ್ಟ ಬಾಗಿಲು ಕೀ ಹಾಕ್ತಿಲ್ಲ, ಕದ ಹಾಕ್ತಿದ್ದಿಲ್ಲ ಅಂಥ ಊರದು. ಭಾಳ ವಿಶೇಷ ಸಂಸ್ಕಾರ ಪಡೆದು ಊರದು. ಅವ್ರನ್ನ ಗೌಡ್ರಿಗೆ ಭಾಳ ಖುಷಿ ನಮ್ಮೂರಿಂತ ಊರು ಅಂತೇಳಿ. ಯಾಕಂದ್ರೆ ಊರು ಭಾಳ ಚಲೋ ಇತ್ತಂದ್ರೆ ಆ ಊರು ಯಜಮಾನ್ರಿ ಭಾಳ ಸಂತೋಷ ಇರ್ತಾರೆ, ಮತ್ತು ಊರು ಮುಖಂಡ್ರಿ ಭಾಳ ಸಂತೋಷ ಇರ್ತೈತಿ. ಹಂಗೆ ಸಂತೋಷ ಇದ್ದಾಗ ಒಬ್ಬವ ಕುರಿಗಾರವ ಕುರುರಾವಿದ್ದ. ಅವಂಗೊಂದು 10-12 ಕುರಿ ಇದ್ದು. ಎಲ್ಲ ಜಾತಿ ಇರಿದ್ರ ಊರಾಗ ಕುರಿಯ ಒಂದು 10-12 ಕುರಿದ್ದು. ಒಂದು ದಿವಸ ಏನಾಯ್ತು, ಒಂದು ಕುರಿ ಕಳ್ತನ ಆಗಿಬಿಡ್ತಾವ. ಅವ ಅಂದ, ಕುರಿ ನಮ್ಮೂರಾಗ ಕಳ್ರೆ ಯಾರೂ ಇಲ್ಲ, ಇಷ್ಟು ವರ್ಷ ಆದರೂ ಒಂದು ಕಳ್ತನ ನಮ್ಮೂರ ನಡೆದಿಲ್ಲ, ಕುರಿ ಹೆಂಗೆ ಕಳ್ತನ ಆಯ್ತು, ನಾನು ಎಲ್ಲಿ ಹೊಲ ತಪ್ಪಿಸ್ಕೊಂಡೆ ಅಂತ ವಿಚಾರ ಮಾಡೋದು. ಹುಡುಕ್ಯಾಡಿ ಬಂದು ಎಲ್ಲ ಕುರಿ ಒಂದು ಮರುದಿವ್ಸ ಎಲ್ಲ ಹುಡುಕ್ಯಾಡ್ದೆ, ಕುರಿನ ಸಿಗಲಿಲ್ಲ. ಮತ್ತೊಂದು 4 ದಿವಸದ ಮತ್ತೆ 2-3 ಕುರಿ ಇಲ್ಲಂಗೆ ಆಯ್ತು. ಅವ್ನು ಸಂಶಯ ಬಂತು, ಕಳ್ತನ ಮಾಡ್ಯಾರ ಕುರಿನ ಅನ್ಕೊಂಡು. ರಾತ್ರಿ ಕಾಯ್ಬೇಕಿದ್ದನ, ಕಾದ್ರೆ ಗೊತ್ತಾಗುತ್ತೆ ಅಂಥೇಳಿ ರಾತ್ರಿ ಎದ್ದು ಮ್ಯಾಳಿಗೆ ಮ್ಯಾಗ ಬೆಳತನ ಕಾಯ್ಕೊಂಡು ಕುಂತು. ಅವತ್ತು ಯಾರು ಬರಲಿಲ್ಲ. ಹಿಂಗೆ 4 ದಿವ್ಸ ಕಾದ ಯಾರು ಬರಲೇ ಇಲ್ಲ. ನಾನು ಸಂಶಯ ಪಟ್ಟಿನೇ, ಏನು ಊರು ಗೌಡ್ಲು ಹೇಳೇ ಬೇಡ, ಮನಸ್ಸು ಕೇಳ್ತಲ್ಲ, ಮತ್ತು ಹೇಳ್ಬೇಕು ಅನ್ಸೋದು, ಒಂದು ಮಾತು ಬೇಡ ಅನ್ಸೋದು. ಯಾಕಂದ್ರೆ ಇಡೀ ಊರಾಗ ಒಂದು ಮನೆ ಬಾಗ್ಲಿಲ್ಲ, ಯಾರು ಕಳ್ತನ ಮಾಡಿಲ್ಲ, ನನ್ನ ಕುರಿನ ಕಳ್ತನ ಆಗ್ಯಾವ ಅಂದ್ರೆ ಗೌಡ್ರು ಹೆಂಗೆ ನಂಬ್ತಾರೆ, ಊರಾಗ ಜನ ಯಾರು ಹೆಂಗೆ ನಂಬ್ತಾರೆ ಅಂತ ವಿಚಾರ ಮಾಡೋದು. ಆದರೂ ಬಿಡಲಿಲ್ಲ. ಅವ್ರು ರಾತ್ರಿ ಕಾಯೋದ್ರೊಳಗೆ ಮಾತ್ರ ಬಿಡಲಿಲ್ಲ. ದಿವಸ ಬೆಳಗ್ಗೆ ಅಂತ ಕಾಯವನವ, ಯಾರ ಕಳು ಮಾಡ್ಯಾರ ನೋಡೋಣ ಅಂತ. ಒಂದು ದಿವ್ಸ ಕಾಯ್ದಿದ್ದ, ಒಬ್ಬ ಬಂದು ರಾತ್ರಿ ಬಂದು 1-2 ಕುರಿ ಬಿಚ್ಕೊಂಡು ಹೊಂಟಿದ್ದ. ಬಡ ಒಂದವನು ಹಿಡ್ಕೊಂಬಿಟ್ಟ. ಹಿಡ್ಕೊಂಡು ಅವನು ಕಟ್ಟಾಕಿ ಮುಂಜಾನೆದ್ದು ಗೌಡ್ರ ಹತ್ರ ಒಯ್ದ. ಗೌಡ್ರ ನಮ್ಮೂರಾಗ ಕಳ್ತನ ನಡೆದವನು. ಎಲ್ಲಿ ನಡೆದವಪ್ಪ, ಇಡೀ ಊರಿಗೆ ಗೊತ್ತು ಎಲ್ಲಿ ಕಳ್ತನ ನಡೆದವ ಅಂದರು. ನಾನು 4 ಕುರಿ ಹೋಗ್ಯಾವ್ರಿ, 22 ಕುರಿ ಹೋಗ್ಯಾಕೆ ಬಂದು ಹಿಡ್ಕೊಂಬಂದಿನಿ. ಭಾಳ ಚಲೋ ಮಾಡಿಯಪ್ಪ, ಎಲ್ಲಿದ ನಾವು ಇಲ್ಲದನ್ರಿ. ತಡಿಯಪ್ಪ, ಪಟೇಲ್ರ ಕರ್ಸನ, ಕುಲ್ಕರ್ಣಿ ಕರ್ಸನ, ಎಲ್ಲರೂ ಕರ್ಸನ, ಅಷ್ಟು ಕರ್ಸಿ ಊರು ಹೇರನ್ನೆಲ್ಲ ಕರ್ಸಿದ್ರು. ನಮ್ಮೂರಾಗ ಕಳ್ತನ ಐತೇನ್ರಿ ಅಂದ್ರೆ, ಯಾರು ಇಲ್ಲರಿ, ಯಾರು ಕಳ್ತನ ಮಾಡಲ್ಲ ರೀ. ಮತ್ತು ಇವು ಕುರ್ರ ಕಳ್ತನ ಮಾಡೋದು ಇವ್ನು ಹಿಡ್ಕೊಂಬಂದಾನ, ಇವ್ನಿಗೆ ಏನು ಶಿಕ್ಷೆ ಕೊಡೋಣ ಅಂದ್ರೆ, ಒಬ್ಬ ಚಾಟಿದವ್ನು ಹೊಡೆಯಾನ್ರಿ ಅಂತ ಒಬ್ಬ ಕಟ್ ಹಾಕಿ ಅವ ಎಣ್ಣೆ ಸುಡಿಸೋ ಎಣ್ಣೆ ಉಗ್ಗಾನ್ರಿ ಅಂತ ಎಲ್ಲ ಅಂದ್ರು. ಆವಾಗ ಕುಲ್ಕರ್ಣಿ ಹುಷಾರಿದ್ದವ. ಅವ ಬ್ಯಾಡ್ರಿ, ಏನು ಬರೆದ್ರು ಬಿಡೋದಲ್ಲ, ಮತ್ತು ಮಂದಿಗೆ ಗೊತ್ತಾಗ್ಬೇಕಂದ್ರೆ ಅವಾಗ ಮನಸ್ಸು ನೊಂದ್ಕೋಬೇಕು. ಅವ್ನು ತಪ್ಪು ಅವಾಗ ಗೊತ್ತಾಗ್ಬೇಕಂದ್ರೆ ಅವ್ನ ಹಣಿ ಮ್ಯಾಗ ಹಚ್ಚಿ ಹಾಕ್ಸಣ ಅಂದ್ರೆ. ಏನು ಹಾಕ್ಸಣ ಅಂದ್ರೆ ಕುರಿ ಕಾಳ ಅಂತ ಹಾಕ್ಸಿಬಿಡೋಣ. ನೋಡಿದ್ರಲ್ಲ ಈ ಕುರಿ ಕಾಳ ಅಂದ್ರೆ ಅವಾಗ ಮನಸ್ಸು ನೊಂದ್ಕೊಂಡು ಪಶ್ಚಾತ್ತಾಪ ಎಂದೆಂದೂ ಜನದ ಕಳ್ತನ ಮಾಡಲ್ಲ, ಹಂಗೆ ಮಾಡೋಣ ಅಂದ್ರೆ. ಹಚ್ಚಿ ಹಾಕಂಗೆ ಕರೆಸಿದ್ರು. ಅವ ಬಂದ, ಹಚ್ಚಿ ಹಾಕ್ರಿ ಇದಕ್ಕೆ ಕುರಿ ಕಾಳು ಅಂತ ಹಾಕು ಅಂದ್ರು. ಅವ ಅಂದ, ಹೌದ್ರಿ ಹಣಿ ಸಾಣ್ದೈತ್ರಿ, ಕುರಿ ಕಾಳು ಕುಂದ್ರಲ್ರಿ ಅನ್ನೋ. ಇಷ್ಟ ಕುರಿ ಕಾಳು ಹೆಂಗೆ ಕುಂದ್ರಬೇಕ್ರಿ ಅನ್ನೋ. ಕುಲ್ಕರ್ಣಿ ಅಂದ, ಬೇಡಪ್ಪ ಅಷ್ಟು ಬೇಡ, ಅಷ್ಟ ಕೂಕ ಅಂತ ಕುರಿ ಕಳ್ಳ ಅಂತ ಹಾಕು ಅಂತ. ಆತ್ರಿ ಅನ್ನೋ. ಕುಂದ್ರಿಸಿ ಕೂಕ ಅಂತ ಹಾಕಿದ್ರು. ಹೊರಗೆ ಹೋದಗಳೇ ಅವ ಸ್ವರ್ಗ ಹೋದ. ಯಾರ್ರಿ ಅವ್ನು ಹಣಿ ಮ್ಯಾಗ ಬರ್ದಾರಲ್ಲ, ಅವನ ಕುರಿ ಕಳ್ಳ ಅನ್ನೋರು ಎಲ್ಲರೂ. ಅನ್ಸ್ಕೊಂಡು ಮನಸ್ಸು ಭಯಂಕರ ಬೇಸರ ಬಿಡ್ತು. ಹೆಂಗಪ್ಪ ನನ್ನ ಹಣೆ ಬರ್ರ ಅನ್ನೋ. ಮನೆ ಕದ ಹಾಕಿ ಕುಂತ್ಬಿಟ್ಟ. ಅಲ್ಲೇ ಹೆಂಟು ಮಾಡಿ ಮನ್ಯಾಗ ಮಾಡಿದ್ದ ನೀವು ಉಣ್ಣವ ಮನೆ ಇದ್ಬಿಡ. ಹೊರಗೆ ಹೋದ್ರೆ ಕುರಿಕಾಳ ಅಂತಾರೆ. ಹಿಂಗೆ ಮನಸ್ಸಿಗೆ ಎಷ್ಟು ಹೊಂದ್ಕೊಂಡವ. ಯಾಕಂದ್ರೆ ಕಳ್ತನ ಮಾಡಿದ್ದು ನಾನು. ಇಡೀ ಜನ ತುಂಬ ಅದು ಹಚ್ಚಿ ಹೋಗಲ್ಲ, ಹಚ್ಚಿ ಹಾಕ್ಸಿದ್ದು ಹೋಗಲ್ಲ. ಏನು ಬರ್ದಿದ್ದು ಕಳಕಾಶಿ ಹಚ್ಚಿ ಹಾಕಿದ್ದು ಕಾಯಿ ಮುಳ್ದಿದ್ದು. ನೊಂದ್ಕೊಂಡು ಭಾಳ ಬೇಸತ್ತು. ಒಂದು ಏನು ಮಾಡ್ಕಪ್ಪ ಅನ್ನ. ಎಷ್ಟು ದಿವಸ ಕೂರ್ತಾವ ಒಳಗೆ ಮನುಷ್ಯ ಕುಂತು ಒಳಗೆ ಕಟ್ಟಿಗೆಲ್ಲಿ
ಮನೆ ಕಟ್ಟಿಗಿರ್ತ ಕಟ್ಟಿ ಕೆತ್ತಿ ಈಗ ನೀವು ಇದನ್ನು ನೋಡ್ರಿ ಗದಗ ಕೊಪ್ಪಳದ ಹತ್ರ ಗೊಂಬೆ ಮಾಡ್ತಾರೆ ಕಿನ್ನಾಳಾಗ ಹಂಗೆ ಗೊಂಬೆ ಮಾಡೋಕೆ ಚಲೋ ಮಾಡೋದು ಮನ್ಯಾಗ ಕುಂತು ಗೊಂಬೆ ಮಾಡ್ದ ಭಾಳ ಚಂದ ಗೊಂಬೆ ಅದು ಸಂತೆಗೆ ಹೋಗಿ ಮಾರಕ್ಕೆ ಕುಂತ ಭಯಂಕರ ಕಿಮ್ಮತ್ತು ಬಂದು ಹೋಗಿ ಭಾಳ ಚಂದ ಗೊಂಬೆ ಎಲ್ಲರೂ ಮಂದಿ ಬಡ್ದಾಡ್ ತೊಗೊಂಡು ಒಳ್ಳೆ ಭಾಳ ಪ್ರಸಿದ್ಧಿ ಆಗ್ಬಿಡ್ತಾವ ಗೊಂಬೆ ಏನೋ ಈ ಕಿನ್ನಾಳ ಗೊಂಬೆ ಇಡೀ ದೇಶ ತುಂಬ ಪ್ರಸಿದ್ಧ ಐತಿ ಹಂಗೆ ಅವನು ಗೊಂಬೆ ಬಲ್ಲ ಪ್ರಸಿದ್ಧ ಅದು ಆ ದೇಶದ ರಾಜ್ಯಕ್ಕೆ ಗೊತ್ತದು ಯಾರು ಗೊಂಬಿ ಮಾಡ್ತಾನಪ್ಪ ಇವತ್ತು ತಂದಾರ ಗೊಂಬಿ ತಂದು ತೋರಿಸಿದ್ರು ಯಾರು ಕರ್ಕೊಂಡು ಹೋದ್ರು ನೀನಪ್ಪ ಗೊಂಬಿ ಹೌನ್ರಿ ಮಾಣ ಮಾಡಿದವ್ರಿ ಅವ್ರು ಮಂತ್ರಿ ಕೇಳಿದ್ರು ಏನು ಚಂದ ಮಾಡ್ತಾನಪ್ಪ ಯಾವ ಊರ ಇಂಥ ಊರವ್ರಿ ನಿನ್ನ ಹೆಸರು ಏನಪ್ಪ ಅಂದ ಅವ ಹೆಸರು ಅವ ಸೈ ಏನಕ್ಕೆ ಕುರಿ ಕಳಂತಾರ ಅಂತ ಅವ್ನು ಚಿಂತೆ ಅವಾಗ ಸುಮ್ಮನಿಂದ ಇವ ಹೇಳ್ದ ಅಲ್ರಿ ನಿನ್ನ ಹೆಸರು ಏನು ಅವ್ನ ಹಣ್ಣಿ ಮ್ಯಾಗ ಐತಿಲ್ರಿ ಅಂದರು ಇವ್ ಮತ್ತೆ ಇದ್ದಸಂತ ಅಪ್ಪ ಅಂತ ಹೇಳಿ ಕುರಿ ಕಳಂತಾರ ಅಂತ ಅವ ಅಂದ ಅಲ್ರಿ ಸುಮ್ಮನಿದ್ದಿದ್ದವ ಮಂತ್ರಿ ಅಲ್ರಿ ಕುಶಲಕರ್ಮಿ ಅಂತ ಬರ್ದಾರೆ ಕೂಕ ಅಂದ್ರೆ ಕುಶಲಕರ್ಮಿ ಅವ ಅಷ್ಟು ಚಂದ ಚಿತ್ರ ಹೇಳ್ಸವ ಕಟ್ಟಿಗ್ಯಾಗ ಅಂದವ ಈ ಕತೆ ಯಾಕೆ ಹೇಳ್ತೀವಂದ್ರೆ ಕುರಿ ಕಳ್ಳ ಸಂಸ್ಕಾರದಿಂದ ಒಳ್ಳೆ ಗೊಂಬೆಗಳನ್ನು ಮಾಡ್ತಾನೆ ಜೀವನವನ್ನು ಪರಿವರ್ತನೆ ಮಾಡ್ಕೊಂಡಕ್ಕೆ ಕುರಿ ಕಳ್ಳ ಹೋಗಿ ಕುಶಲಕರ್ಮಿ ಅದ ಹಂಗೆ ನಾವು ಮನುಷ್ಯದ ಜೀವನದೊಳಗೆ ಏನೇನು ತಪ್ಪು ಮಾಡಿದ್ರು ಅಂತ ತಿದ್ಕೊಂಡು ಶುದ್ಧ ಮಾಡ್ಕೊಂಡು ಅವನ ಜೀವನ ಪರಿವರ್ತನೆ ಮಾಡ್ಕೊಂಡು ನಾವು ಒಳ್ಳೆ ಸಂಸ್ಕಾರ ಹೋದ್ರೆ ನಾವು ಕುರಿ ಕಳ್ಳ ಹೋಗಿ ಕುಶಲಕರ್ಮಿ ಹಾಕೀವಿ ಅಂತ ಕುಶಲಕರ್ಮಿ ಆಗೋ ಕೆಲಸ ನಮ್ಮೆಲ್ಲರ ಕೈಗೈತಿ ಅದಕ್ಕೆ ಇವನ್ನೆಲ್ಲ ಪುರಾಣ ಪ್ರವಚನ ಹಚ್ಚೋದು ಯಾಕಂದ್ರೆ ಎಲ್ಲರೂ ಕುಶಲಕರ್ಮಿಗಳಾಗಿ ಎಂಥ ಕುಶಲಕರ್ಮಿಗಳು ಪರಮಾತ್ಮ ಕುಶಲಕರ್ಮಿ ಆಗ್ರಿ ಆಗಿ ನೀವು ಒಳ್ಳೆ ಕೆಲಸ ಮಾಡಿರಿ ಅಂತ ಇವನ್ನೆಲ್ಲ ಮಾಡೋದು ಅದಕ್ಕೆ ಎಲ್ಲ ಕುದುರೆಕೊಟ್ಟಿ ಜನ ಕುಶಲಕರ್ಮಿ ಆಗ್ರಿ ಒಳ್ಳೆ ಕಾರ್ಯ ಮಾಡಿರಿ ಯಾಕಂದ್ರೆ ಇವತ್ತು ಒಳ್ಳೆ ಕೆಲಸ ಮಾಡಿದ್ರೆ ಜಗತ್ತು ನಮ್ಮನ್ನು ನೋಡುತ್ತೆ ಇವತ್ತು ನೋಡಿ ಜಗತ್ತಿನಾಗ ಎಂತೆಂಥರದ್ರೆ ನಮ್ಮ ದೇಶಕ್ಕೆ ಎಂತೆಂಥರದ್ರೆ ಎಲ್ಲರೂ ಒಳ್ಳೆ ಕೆಲಸ ಮಾಡಿ ಜಗತ್ತು ಪ್ರಸಿದ್ಧ ಅದಾರೆ ನೀವೆಲ್ಲ ದಿವಸ ಪೇಪರ್ ನೋಡ್ತೀರಿ ನೋಡ್ತೀರಿ ಎಲ್ಲ ನೋಡ್ತೀರಿ ಅಂತಂಥ ಒಳ್ಳೆ ವ್ಯಕ್ತಿ ಆಗ್ಬೇಕಂದ್ರೆ ಒಳ್ಳೆ ಸಂಸ್ಕಾರ ಅವ್ರ ಮನೆ ತಂದೆ ತಾಯಿ ಕೊಟ್ಟಿರ್ತಾರೆ ಮತ್ತು ಒಳ್ಳೆ ಇವನ ಉಪದೇಶ ಕೇಳ್ತದೆ ಅಂದಾಗ ಮಾತ್ರ ಒಳ್ಳೆ ಸಂಸ್ಕಾರವಂತರ ಆಗ್ಬೇಕಂದ್ರೆ ನೀವು ಒಳ್ಳೆ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಒಳ್ಳೆ ಉನ್ನತ ಮಟ್ಟಕ್ಕೆ ಬೆಳೆಸೋಂಥ ಶಕ್ತಿ ನಿಮ್ಮೆಲ್ಲರೂ ಬರಲಿ ಅದಕ್ಕೆ ತಂದೆ ತಾಯಿಗಳು ದುಶ್ಚಟಗಳನ್ನ ಕೊಡಲಾರ್ದ ಎಂದೂ ಗೊತ್ತು ಮಾಡಲಾರ್ದಂಗೆ ದೊಡ್ಡವ್ರು ಮಾಡ್ರಿ ಯಾಕಂದ್ರೆ ಉದ್ದೇಶ ಮುಂದಿರ್ಕೊಂಡು ಇವತ್ತಿನ ಮಕ್ಕಳ ಮುಂದಿನ ದೊಡ್ಡ ನಾಗರಿಕರ ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಡುವಂಥ ಶಕ್ತಿ ಎಲ್ಲ ತಂದೆ ತಾಯಲ್ಲಿ ಬರಲಿ ಯಾಕಂದ್ರೆ ಭಾರತ ದೇಶ ಮುಂದುವರಿಬೇಕಂದ್ರೆ ನಾವು ಹೆಂಗೆ ಒಳ್ಳೆ ಸಂಸ್ಕಾರ ಕೊಡ್ತೀವಿ ಅದ್ರ ಮೇಲೆ ಇರುತ್ತೆ ಅದಕ್ಕೆಲ್ಲ ಸಂಸ್ಕಾರ ಕೊಡುವಂಥ ಶಕ್ತಿ ನಿಮ್ಮೆಲ್ಲರಲ್ಲಿ ಬರಲಿ ಅಂದಾಗ ನಮ್ಮ ದೇಶ ಮುಂದುವರೆಯೋಕ್ಕೆ ಸಾಧ್ಯ ದೇಶ ಅಭಿಮಾನ ಊರಿನ ಅಭಿಮಾನ ಎಲ್ಲ ಬರುವಂಥ ಶಕ್ತಿ ನಿಮ್ಮೆಲ್ಲರೂ ಕೊಡಲಿ ಸಂಸ್ಕಾರಗಳು ಅಂತ ಹೇಳ್ತಾ ಇವತ್ತು ನಾಳೆ ಯಾರ್ದು ಆಂಜನೇಯ ದೇವಸ್ಥಾನ ಲೋಕಾರ್ಪಣೆ ಆಗುತ್ತೆ ನೀವೆಲ್ಲ ಅದರಲ್ಲಿ ಭಾಗವಹಿಸಿ ಒಳ್ಳೆ ಸಂಸ್ಕಾರವಂತ ಆಗುವಂಥರಾಗ್ರಿ ನೀವು ವೀರ ಆಂಜನೇಯ ಅಂತ ಭಕ್ತರಾಗ್ರಿ ನಿಮಗೂ ಒಳ್ಳೆ ಭಕ್ತಿ ಬರಲಿ ಮತ್ತು ನಿಮಗೆ ಒಳ್ಳೆ ಸಂಸ್ಕಾರಗಳು ಅಂತ ಹೇಳ್ತಾ ನಮ್ಮ ವಿರಾಮ ಕೊಡ್ತೀವಿ ಶಿವಂಭಾವ